ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್. ಇವತ್ತೊಂದು ದಿನ ತುಂಬ ಆರೋಗ್ಯಕರವಾದ ರೆಸಿಪಿ ಜೊತೆ ಬಂದಿದ್ದೀನಿ. ಅದೇ ಮಸಾಲೆ ರಾಗಿ ರೊಟ್ಟಿ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇಲ್ಲಿ 1 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. 1 ಕಪ್ ಅಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. 1/4 ಕಪ್ ಅಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ತುರಿದಿರೋ ಕ್ಯಾರೆಟ್ ತೊಗೋತಾ ಇದ್ದೀನಿ 1 ಕಪ್ ಅಷ್ಟು. ಈರುಳ್ಳಿ 1 ಕಪ್ ಅಷ್ಟು. ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿರೋದು. ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ತುರಿದಿರೋ ಅಂಥ ಶುಂಠಿ, ಒಂದು 4 ಸ್ಪೂನಷ್ಟು ತೆಂಗಿನಕಾಯಿ ತುರಿನ ತಗೋತಾ ಇದ್ದೀನಿ. ಮಸಾಲ ರಾಗಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಮಸಾಲೆಗಳನ್ನೂ ಸೇರಿಸಿ ಮಾಡೋದ್ರಿಂದ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಎಲ್ಲನೂ ಒಂದ್ಸಲ ಹಾಗೆ ಡ್ರೈ ಆಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಬೇಗ ಮಾರ್ನಿಂಗ್ ಟಿಫನ್ಗೆ, ಈವ್ನಿಂಗ್ ಟಿಫನ್ಗೆ ಬೇಗ ರೆಡಿ ಮಾಡ್ಕೊಡ್ಬೋದು. ರುಚಿಯಾಗಿ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ತಾ ರೊಟ್ಟಿ ಹಿಟ್ಟು ಥರ ಕಲಿಸ್ಕೋಬೇಕು. ಬೇಗ ರೆಡಿ ಮಾಡ್ಕೋಬೋದು. ನೋಡಿ, ರೊಟ್ಟಿ ಹಿಟ್ಟು ಥರ ಕಲಿಸ್ಕೊಂಡು ರೆಡಿಯಾಗಿದೆ. ಈಗ ಇದನ್ನ ರೊಟ್ಟಿ ಮಾಡ್ಕೊಳ್ಳೋದಷ್ಟೇ. ನೋಡಿ, ಮಾಡಿ ತೋರಿಸ್ತೀನಿ. ತವದ ಮೇಲೇ ಡೈರೆಕ್ಟು ತಟ್ಕೋತಾ ಇದ್ದೀನಿ. ನೀವು ಬಾಳೆ ಎಲೆ ಮೇಲೆ ತಟ್ಟು ಹಾಕೋಬೋದು, ಕವರ್ ಮೇಲೆ ತಟ್ಟು ಹಾಕೋಬೋದು. 3 ಥರ ಇಟ್ಗಳು ಹಾಕ್ಕೊಂಡಿರೋದ್ರಿಂದ ಇದು ಮುರ್ಕೊಳ್ಳಲ್ಲ ರೊಟ್ಟಿ. ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು, ರೋಸ್ಟ್ ಆಗೋವರೆಗೂ. ಬೇಗ ರೆಡಿ ಮಾಡ್ಕೋಬೋದು. ತುಂಬ ರುಚಿಯಾಗಿ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, 2 ಕಡೆನೂ ರೋಸ್ಟಾಗಿ ಬೇಯಿಸ್ಕೊತಾ ಇದ್ದೀನಿ. ಮೊಸರು ಜೊತೆ, ತುಪ್ಪದ ಜೊತೆ ಗುಡ್ ಕಾಂಬಿನೇಷನ್ನು. ನಮ್ಮ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ.